ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ಹೇಳ್ತಾ, ನಮ್ಮ ಕಡೆ ಅಂತೂ ತುಂಬ ಚಳಿ ಇದೆ, ನಿಮ್ಮ ಕಡೆನೂ ತುಂಬ ಚಳಿ ಇದೆಯಾ? ಇವತ್ತು ಸಂಡೇ ಆಗಿರೋದ್ರಿಂದ ಪೇಷಂಟ್ಸ್ ಏನಿಲ್ಲ, ಸೊ ಹಾಗಾಗಿ ಫ್ರೀ ಇದ್ದೀನಿ. ವ್ಲಾಗ್ನ ಲಾಸ್ಟ್ ಮಂಡೇ ಮಾಡಿದ್ದು, ಅದಾದ್ಮೇಲೆ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಐ ಥಿಂಕ್ ಸೊ ಕನ್ಸಿಸ್ಟೆನ್ಸಿ ಆಗಿದ್ದರೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಅದನ್ನ ಸ್ಟಾರ್ಟ್ ಮಾಡೋಣ. ಏನಿರ್ಬೋದು ಕಾನ್ಸೆಪ್ಟ್ ಅಂತ? ನೋ ಕಾನ್ಸೆಪ್ಟ್ಸ್. ನನ್ನ ಪರ್ಸ್ನಲ್ ಬ್ಲಾಗ್ ಇದು. ಕಂಟೆಂಟ್ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದೇ ಸ್ವಲ್ಪ ನನಗೆ ದೊಡ್ಡ ಒಂಥರ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ 100 ಸರಿ ರೀಟೇಕ್ ತಗೊತಾನೆ ಇರ್ತೀನಿ. ಏನು ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ. ಇನ್ನೂ ಸ್ವಲ್ಪ ನನಗೆ ಆ ಶೈನೆಸ್ ಅನ್ನೋದು ಹೋಗಬೇಕಾಗುತ್ತೆ. ಆ ಪಬ್ಲಿಕಲ್ಲೆಲ್ಲ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲಾದರೂ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ನಾನು, ಅಮ್ಮು ಮತ್ತು ಸಮಕ್ಕ. ಸೊ ನೋಡೋಣ. ಇವಾಗ ವರ್ಕೌಟ್ಗೆ ಲೀವ್ ಇರೋದ್ರಿಂದ ಬೆಳಗ್ಗೆನೇ ಫಸ್ಟ್ ಶಿಫ್ಟ್ ಬಂದಿದ್ದಾಯಿತು. ಮನೆಗೆ ಹೋಗಿ ಟಿಫನ್ ಮಾಡ್ಕೊಬಂದಿದ್ದು ಆಯಿತು. ಇನ್ನೇನು ಆಲ್ಮೋಸ್ಟ್ 1 ಗಂಟೆ ಹತ್ತತ್ರ ಆಯಿತು, ನನ್ನ ಡ್ಯೂಟಿ ಕ್ಲೋಸ್ ಆಗುತ್ತೆ. ಇವತ್ತೆಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಅಮ್ಮು ಮೀಟ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ಹೊಸ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ನಾನು ಕೇಳೋದೇನೆಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಯಾವ ಥರ ವೀಡಿಯೋಸ್ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕನ್ನೋದೇ ಡೌಟಲ್ಲೇ ಇದ್ದೀನಿ. ಯಾವ ಥರ ಈ ಚಾನಲ್ನ ಯೂಸ್ ಮಾಡ್ಕೋಬೇಕನ್ನೋದು ಐಡಿಯಾನೇ ಸಿಗ್ತಾ ಇಲ್ಲ ನನಗೆ. ಸೊ ಸದ್ಯಕ್ಕೆ ಸ್ಟಾಪ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನನ್ನ ಪರ್ಸ್ನಲ್ ವ್ಲಾಗ್ನ ಕೊಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ದಿನ ಹಳೆ ಅಕೌಂಟು ರಿಕವರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ಅದು ರಿಕವರಿ ಆದ ತಕ್ಷಣ ಅದರಲ್ಲಿ ನಾನು ಪರ್ಸ್ನಲ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಅಂದರೆ ನಿಮಗೆಲ್ಲ ಹೆಲ್ಪ್ ಆಗೋ ಥರ, ನಿಮಗೆಲ್ಲ ಸಪೋರ್ಟ್ ಆಗೋ ಥರ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಈ ಚಾನಲಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ, ಆಮೇಲೆ ತುಂಬ ಜನ ಅನ್ಕೋತೀರಾ, ನನ್ನ ಬ್ಲಾಗ್ನ ನೋಡ್ತಾ ಇರೋರು ಖಂಡಿತ ಅನ್ಕೊತೀರ, ಎನಿವೇಸ್ ಡಿಸ್ಕಂಟಿನ್ಯೂ ಮಾಡಿದೆ. ನನ್ನ ಬ್ಲಾಗ್ನ ನೋಡ್ತಾ ಇರೋರು ಖಂಡಿತವಾಗ್ಲೂ ಅನ್ಕೊತೀರಾ, ಏನು ಲೂಸಾ, ಎಷ್ಟು ಚಾನಲ್ ಓಪನ್ ಮಾಡ್ತಾರೆ ಮತ್ತು ಇವರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಇಮಿಡಿಯೇಟಾಗಿ ಏನೂ ಆಗದೆ ಇರಬಹುದು. ಬಟ್ ಮುಂದೆ ಒಂದಿನ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಆ ಶೈನೆಸ್ ಹೋಗಿ ನಾನು ಯಾವಾಗ ಪಬ್ಲಿಕಲ್ಲಿ ನಿಂತ್ಕೊಂಡು ನಿಮಗೆ ಯೂಸ್ ಆಗೋಂಥ ಕಂಟೆಂಟ್ನ ಕೊಡ್ತೀನೋ ಆವಾಗಿಂದ ಐ ಥಿಂಕ್ ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಬಗ್ಗೆ ನೆಗೆಟಿವ್ ಆಗಿ ಅಂದ್ಕೊಂಡಿದ್ದೀರೋ, ನೆಗೆಟಿವ್ ಆಗಿ ಕಾಮೆಂಟ್ ಮಾಡ್ತೀರೋ ಅವ್ರಿಗೆಲ್ಲ ಗೋಲಿ ಹೊಡಿತೀನಿ. ಯಾಕೆಂದರೆ ಅವ್ರನ್ನೆಲ್ಲ ನನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಆಲ್ಮೋಸ್ಟ್ ನನ್ನ ಫ್ಯಾಮಿಲಿ ನನಗೆ ಸಪೋರ್ಟಿವ್ ಇದ್ದರೆ ಸಾಕು. ಸ್ವಲ್ಪ ಮಂಜು ಫ್ಯಾಮಿಲಿಯಿಂದ ತುಂಬಾ ಸಪೋರ್ಟ್ ಇದೆ ಅಂತಲೇ ಹೇಳ್ಬೋದು. ಬಟ್ ನಾನೇ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಫುಲ್ ಇಲ್ಲಿಂದ ಮಾರ್ಚಿಗೆ ಐ ಥಿಂಕ್ ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಬ್ಯಾಂಗ್ಳೂರು ಬೇಡ ಅಂತ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಅಮ್ಮ ಅಂತಂದರೆ ಮಂಜು ಅವ್ರ ಅಮ್ಮಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಬ್ಯಾಂಗ್ಳೂರು ಬೇಡ ಅಂತ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಊರಿಗೆ ಶಿಫ್ಟ್ ಮಾಡಿಸೋ ಅಂಥ ಪ್ಲ್ಯಾನ್ ಇದೆ ಮಂಜುಗೆ. ಏನೂ ಓಪನ್ ಆಗಿ ಹೇಳ್ತಾ ಇಲ್ಲ ನನಗೆ. ಸೊ ನಾನು ಇಲ್ಲಿ ಡ್ರಾಪ್ ಔಟ್ ಆದಮೇಲೆ ನೆಕ್ಸ್ಟ್ ಎಲ್ಲೋ ವರ್ಕ್ಗೆ ಹೋಗೋ ಅಂಥ ಪ್ಲ್ಯಾನ್ ಇಲ್ಲ. ನೆಕ್ಸ್ಟು ಫುಲ್ ಸೋಷಿಯಲ್ ಮೀಡಿಯಾದಲ್ಲೇ ಆನಾಗಿರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ಸ್ ಇರಬೇಕಂತ ಹೇಳ್ತಿದ್ದೀನಿ. FB-ನಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಏನಂತಂದರೆ ಒಂದೊಂದು ಬ್ಯಾಡ್ ಕಾಮೆಂಟ್ಸ್ ಆಗ್ತೀರಾ, ತುಂಬ ಬೇಜಾರಾಗುತ್ತೆ. ಒಂದೊಂದು ಸರಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಆ್ಯಕ್ಟಿವ್ ಆಗಿರೋದೇ ಬೇಡ ಅಂತ ಅನ್ಸೋಷ್ಟು ಏನೋ ಒಂಥರ ನೆಗೆಟಿವ್ ಆಗಿ ಮಾತಾಡ್ತೀರಾ. ಏನಾದರೂ ವೀಡಿಯೋಸಲ್ಲಿ ತಪ್ಪಿದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಅದು ಬಿಟ್ಟರೆ ಏನಾದರೂ ಅಡ್ವೈಸ್ ಕೊಡಿ. ಅದನ್ನು ನಾವು ಬೇರೆ ಥರ ಈ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ನೀವೂ ಅಷ್ಟೇ ಇನ್ಸಲ್ಟ್ ಮಾಡಬೇಡಿ. ನೀವು ಮಾಡೋ ಇನ್ಸಲ್ಟಿಂದ ಎಷ್ಟೋ ಜನಗಳು ಈ ಥರ ವೀಡಿಯೋಸ್ ಮಾಡ್ತಾ ಇನ್ಸಲ್ಟ್ ಆಗಿಬಿಡ್ತಾರೆ. ಅದಾದಮೇಲೆ ಮತ್ತೆ ಅವರು ವೀಡಿಯೋಸ್ ಮಾಡೋಕ್ಕೆ ಕಾನ್ಸಂಟ್ರೇಷನ್ ಇರಲ್ಲ, ಮತ್ತು ಏನೋ ಒಂಥರ ಮುಜುಗರ ಪಟ್ಟಂತಾರೆ. ಸೊ ಆದರೆ ಸಪೋರ್ಟ್ ಮಾಡಿ. ಇಷ್ಟ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಹೇಳಿದ್ನಲ್ಲ ಅಮ್ಮನ ಜೊತೆ ಹೋಗೋಣ ಅಂತ. ಸಮಕ್ಕಂಗೆ ಇವತ್ತು ಪೊಲ್ಸ್ಪಲ್ಲಿ ಡ್ಯೂಟಿ ಇರೋದ್ರಿಂದ ಸೊ ಅವ್ರು ಬರ್ತಾ ಇಲ್ಲ, ನಾವೇ ಹೋಗೋಣ. ಫುಲ್ ಯಾಕೆ ಹಿಂಗೆ ಕವರ್ ಆಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಮ್ಮ ಕಡೆ ವೆದರ್ ಅಂತೂ ಫುಲ್ ಚಳಿ ಹೆಂಗಿದೆ ಅಂತಂದರೆ ಹೇಳೋಕ್ಕೆ ಆಗಲ್ಲ. ಬ್ಯಾಂಗ್ಳೂರಲ್ಲಂತೂ ವೆದರ್ ಇನ್ನೂ ತುಂಬ ಕೋಲ್ಡ್ ಇದೆ ಅಂತ ಕೇಳಿದೆ, ಮಂಜು ಹೇಳಿದ್ರು. ಸೊ ಹಾಗಾಗಿ ಕೇಳಿದೆ. ನೋಡ್ತಾ ಇರ್ತೀನಿ ವೀಡಿಯೋಸಲ್ಲೆಲ್ಲ ಬ್ಯಾಂಗ್ಳೂರ್ ಫುಲ್ ಹೈದ್ರಾಬಾದ್ ಥರ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು. ಎನಿವೇಸ್ ಗೈಸ್, ಲೆಟ್ಸ್ ಗೋ ವಿತ್ ಲಂಚ್ಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಮಗನಿಗೆ ಪಲ್ಸ್ ಪಲ್ಯ ಹಾಕ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಸ್ಕೂಲ್ ಹತ್ರ ಹೋಗಿದ್ವಿ. ಇದು ನಾನು ಓದಿದ್ದ ಸ್ಕೂಲು, ಗೌರ್ಮೆಂಟ್ ಸ್ಕೂಲು. ಹೇಳ್ಕೊಳಕ್ಕೊಂಥರ ಹೆಮ್ಮೆ ಅಂತ ಅನಿಸುತ್ತೆ. ಬಟ್ ಇವಾಗ ಲೈಫ್ ನಮಗೆ ಬೇಕು ಅಂತಂದ್ರೂ ಸಿಗಲ್ಲ. ಸೊ ಇದು ಪ್ರೈಮರಿ ಸ್ಕೂಲ್ ಆಗಿರೋದ್ರಿಂದ ಇಲ್ಲೇ ನಮ್ಮ ಮನೆ ಪಕ್ಕ ಹತ್ತಿರ ಅಷ್ಟೇ.
ಸೊ ಹಾಕ್ಸ್ಬಿಟ್ಟೆ ಹೋಗ್ಬಿಡೋಣ ಒಟ್ಟಿಗೆ, ಮತ್ತೆ ಬಂದಷ್ಟರೊಳಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬಂದೆ. ನನಗಂತೂ ಒಂದೊಂದ್ಸರಿ ಇದ್ರೊಳಗಡೆ ಬಂದಾಗ ಖುಷಿ ಆಗುತ್ತೆ. ಚಿಕ್ಕದ್ರಲ್ಲೆಲ್ಲ ಆಟಾಡಿದ ನೆನಪು, ಓಡಾಡಿದ ನೆನಪು, ಕಿತ್ತಾಡಿದ ನೆನಪು ಫ್ರೆಂಡ್ಸ್ಗಳ ಜೊತೆ ತುಂಬ ಚೆನ್ನಾಗಿತ್ತು ಮೆಮೊರಿ. ನನಗಂತೂ ತುಂಬ ಖುಷಿ ಆಯಿತು. ನೋಡು ಎಷ್ಟು ಚಂದ ಹಚ್ಚಿದ್ವಿ. ಇವತ್ತು ನಿನಗೆ ಯಾವ್ದಾದ್ರು ಫಂಕ್ಷನ್ ಹತ್ರ ಹೋಗು. ಜ್ಯೂಸ್ ಅನ್ಬೇಕು. ಜಾಮೂನ್ ಅಂದ್ರೆ ಬಾಯ್ ಬಿಡ್ತೀಯ, ಚಾಕ್ಲೇಟ್ ಎಲ್ಲಕ್ಕೆ ಜೋರಾಗಿ ಬಾಯ್ ಬಿಡ್ಬೇಕು. ಜೋರಾಗಿ ಬೇಗ ತಗೊಳ್ತಿಲ್ಲ. ನನಗೆ ಗುಡ್ ಬಾಯ್ ಅಷ್ಟೇ. ಹೆಂಗಿತ್ತು ಜ್ಯೂಸು? ಚೆನ್ನಾಗಿಲ್ವಾ? ಸಂಡೇ ಆಗಿರೋದ್ರಿಂದ ಆಫ್ ಡೇ ಡ್ಯೂಟಿ, ಲ್ಯಾಬಿಗೆಲ್ಲ ಬಾಯ್ ಬಾಯ್. ಟೇಕ್ ದ ಕೀ. ಗಾಡಿನ ಇಲ್ಲಿ ನಿಲ್ಲಿಸಿದ್ದೀನಿ. ಫೈನಲ್ಲಿ ಮೀಟಾಗಕ್ಕೆ ಬಂದೆ. ಇವ್ರ ಲ್ಯಾಬ್ನ ಬೆಟ್ಟ ಹತ್ತಿದಂಗೆ ಹತ್ತೋಗ್ಬೇಕು, ಅದೇ ಪ್ರಾಬ್ಲಮ್. ನಮಗೆ ಮೊದಲೇ ಕಾಲು ನಾವು ವರ್ಕೌಟ್ ಎಲ್ಲ ಮಾಡಿ ಅಂಥದ್ರೆಲ್ಲ ಹತ್ತಿ ಬರಬೇಕು. ಏನು ಮಾಡ್ತಿದ್ದಾರೆ ನಮ್ಮ ಗೈಸ್? ಫೈನಲಿ ಬಂದಾಯ್ತು. ನಮ್ಮ ಚಿನ್ನು ಮುದ್ದು ಬಂಗಾರಿ ಬಂದ್ಬಿಟ್ಟಲ್ಲ. ಬಂಗಾರಿ ನಮ್ಮ ಲೀಲಾ. ಸೊ ನೋಡೋಣ ಎಲ್ಲೋಗ್ತೀವಿ, ಏನು ಮಾಡ್ತೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ದಿನ ಆದಮೇಲೆ ನಮ್ಮ ಲೀಲುನ ಮೀಟ್ ಮಾಡಿದ್ದೀವಿ. ಸೊ ಗೈಸ್ ನೆಕ್ಸ್ಟ್ ಸಿಗ್ತೀನಿ. ಬಾಯ್, ಲವ್ ಯು. ನನಗಂತೂ ಹೇಳಿ ಸಾಕಾಗೋಗುತ್ತೆ. ಹಾಕು ಅಂತ. ಬೇಗ ಹಾಕು. ಸೊ ಗೈಸ್, ಇದೇ ಹೋಟೆಲ್ಲು. ರೆಗ್ಯುಲರಾಗಿ ಇಲ್ಲಿಗೆ ಬರ್ತಾನೆ ಇರ್ತೀವಿ. ಇದು ಅರ್ಕಲ್ಗೋಡ್ ಹೊಳೆನರಸೀಪುರ ಮೇನ್ ರೋಡಲ್ಲಿದೆ. ಟೇಸ್ಟ್ ಅಂತೂ ಸಖತ್ತಾಗಿ ಇದೆ. ಫ್ಯಾಮಿಲಿ ಸ್ಪೇಸ್ ಕೂಡ ಇದೆ. ಸೊ ಹಾಗಾಗಿ ಇದನ್ನೇ ಇಷ್ಟಪಟ್ಟು ನಾವು ಯಾವಾಗಲೂ ಬರ್ತಾನೆ ಇರ್ತೀವಿ. ಆಲ್ಮೋಸ್ಟ್ ಅಮ್ಮ ಜೊತೆ ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಬರ್ತಾನೆ ಇರ್ತೀನಿ. ಹಾಂ, ನಮ್ಮ ಕುಚಿಕು ಊಟಕ್ಕೆ ಅಂದರೆ ಓಡೋಯ್ತಾ. ಹಂಗೆ ಕ್ಲಿಯರ್ ಇರಲಿ. ಬಂದ್ರಿ ಏನು ಮಟನ್ ಬಿರಿಯಾನಿನ? ನಿಂಗೇನು ಬೇಕು? ನಿಂಗೆ ಬಿರಿಯಾನಿ, ಮಟನ್ ಬಿರಿಯಾನಿ. ಸರ್ ಮಟನ್ ಬಿರಿಯಾನಿ 2 ಪ್ಲೇಟ್ ಕೊಡಿ. ಆಮೇಲೆ ಚಿಕನ್ ಲಾಲಿಪಾಪ್. ಬರ್ಡೇ ಇರ್ತಲ್ಲ, ನನಗೆ ಕಾಂಟ್ರಿ. ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಏನು? ಐ ಕಾಂಟ್ ವೆಯ್ಟ್. ಊಟ ಬರತ್ತಂತ ನಂಗೆ ವೆಯ್ಟ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಸೋ ಹಂಗ್ರಿ. ವರ್ಕೌಟ್ ಡಯಟ್ ಮಾಡೋರೆಲ್ಲ ಡೈಲಿ ಚಿಕನ್ನು ಎಗ್ ಎಲ್ಲ ತಿನ್ನಬೇಕು ಅಂತ ಅಂತಾರೆ. ಬಟ್ ನನಗೆ ಚಿಕನ್ ಇಷ್ಟ ಇಲ್ಲ. ಸೊ ಮಟನ್ ತಿನ್ಬೋದಾ ಅನ್ನೋದೊಂದು ಡೌಟಲ್ಲಿದ್ದೀನಿ. ಯಾರಾದರೂ ತಿನ್ಬಾರ್ದಾ? ತಿನ್ಬೋದು ಅನ್ಸುತ್ತೆ. ನಾಳೆ ಹೋಗಿ ನಮ್ಮ ಕೋಚ್ನ ಕೇಳ್ತೀನಿ ಮಟನ್ ತಿನ್ಬೋದಾ ಅಂತ ಅಂದ್ಬಿಟ್ಟು. ನಾನೀಗ ತುಂಬ ವೆಯ್ಟ್ ಲಾಸ್ ಆಗಬೇಕನ್ನೋ ಪರ್ಪೋಸಿಂದ ಏನು ಹೋಗ್ತಿಲ್ಲ. ಇದು ಟಮ್ಮಿ ಫ್ಯಾಟ್ ಸ್ವಲ್ಪ ರೆಡ್ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು. ಆದ್ರೂ ದಪ್ಪ ಆಗ್ತೀವಿ, ಸಣ್ಣ ಆಗ್ತೀವಿ ಅನ್ನೋದು ಸೆಕೆಂಡರಿ ಮ್ಯಾಟರು. ಬಟ್ ಫಿಟ್ ಆಗಿರ್ಬೇಕು ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ. ಫೈನಲಿ ನಾವು ಆರ್ಡರ್ ಮಾಡಿದ್ದ ಫಿಶ್ ಫ್ರೈ, ದೆನ್ ಕಬಾಬ್,
ಬಂತು. ಕಾಂಟ್ ವೆಯ್ಟ್. ಬಿರಿಯಾನಿ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದನ್ನು ಫಸ್ಟು ಸ್ಟಾರ್ಟ್ ಮಾಡಿಬಿಡೋಣ. ವೆಯ್ಟ್ ಮಾಡೋಕ್ಕಾಗಲ್ಲ. ತಗೊಳಮ್ಮ. ಸಿಹಿಯಾಗಿರೋ ಫಿಶ್ಶು ಫ್ರೈ ಮಾಡಿ. ಸಡನ್ನಾಗಿ ಬಂದು ಮಟನ್ ಬಿರಿಯಾನಿ ಕೇಳಿದ್ವಿ, ಇಲ್ಲ ಅಂತ ಅಂದರು. ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ಚಿಕನ್ ಬಿರಿಯಾನಿ ಆ್ಯಂಡ್ ಪ್ಲೇನ್ ಕುಷ್ಕ ತೊಗೊಂಡ್ವಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಒಂದೊಂದು ದಿನ ಒಂದೊಂದು ಥರ ರೆಸಿಪಿನ ಟ್ರೈ ಮಾಡ್ತಾರೆ ಬಿರಿಯಾನಿನಲ್ಲೇ. ಯಾವಾಗಲೂ ಆ ಹೋಟೆಲಲ್ಲಿ ಊಟ ಮುಗಿದ ತಕ್ಷಣ ಸೋಂಪು ಕಾಳನ್ನ ಈ ಥರ ಬಾಚ್ಕೊಂಬರ್ತೀನಿ. ಅದೇ ಕಾಮಿಡಿ ಅಂತಂದರೆ ಅವ್ನು ನೋಡ್ತಾ ಇರ್ತಾನೆ, ಗುರಾಯಿಸ್ತಿರ್ತಾನೆ ನನ್ನನ್ನು ಯಾವಾಗಲೂ. ಊಟ ಹೆಂಗಿತ್ತು? ಚೆನ್ನಾಯ್ತಾ? ಕಮೆಂಟ್ ಕೊಡಿ ಸೂಪರ್ ಅಂತ. ಬಿರಿಯಾನಿ ರೈಸ್ ಮಾತ್ರ ಸೂಪರ್. ಸೊ ಗೈಸ್, ನೋಡ್ತಿದ್ದೀರಲ್ಲ, ಫೈನಲ್ಲಿ ಹ್ಯಾಪಿ ಸಂಡೇನ ಎಂಡ್ ಮಾಡಿದ್ದಾಯಿತು. ಒಂದೊಳ್ಳೆ ನಾನ್ ವೆಜ್ ಊಟದ ಜೊತೆಗೆ ಅಲ್ಲಿಂದ ಏನಾದರೂ ಒಂದು ಡ್ರಿಂಕ್ ಕುಡಿಬೇಕಂತ ಅನ್ನಿಸ್ತಿತ್ತು ನನಗೆ. ಸೊ ಕರ್ಕೊಂಬಂದರೆ ನಮ್ಮಮ್ಮು ಬಾದಾಮ್ ಹಾಲನ್ನ ಕುಡಿ ಅಂತ ಕೊಟ್ಟಳು. ಸೊ ನಾನು ಬಾದಾಮ್ ಹಾಲು ಬೇಡ ಅಂತ ಅಂದೆ. ಸೊ ಹಾಗಾಗಿ ನಾನೊಂದು ಇಳಿಕಾಯಿ ಜ್ಯೂಸನ್ನ ತಗೊಂಡೆ. ಏನೋ ಒಂಥರ ಖುಷಿ. ನನಗೆ ಎಷ್ಟೇ ಸ್ಟ್ರೆಸ್ ಇದ್ರೂ ಸಮ್ಟೈಮ್ಸ್ ನನ್ನ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ತುಂಬ ಖುಷಿಯಾಗಿರ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಒಂದು ವೆಕೇಷನ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ, ಯಾವ ಥರ ಪ್ಲ್ಯಾನ್ ರೆಡಿ ಮಾಡ್ತಾಯಿದ್ದೀವಿ ಅಂತ ಎಲ್ಲ ಅಪ್ಡೇಟ್ ಆಗುತ್ತೆ ನನ್ನ ಚಾನಲಲ್ಲಿ. ಪ್ಲೀಸ್ ಯಾರು ಸ್ಕಿಪ್ ಮಾಡದೆ ಕಂಪ್ಲೀಟ್ ವೀಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಎಷ್ಟು ಖರ್ಚು ಮಾಡ್ತೀವೋ ಅದರ ಡಬಲ್ ಖರ್ಚು ಮಾಡ್ತಾಳೆ ಅಮ್ಮು. ಸೊ ಏನೋ ಒಂಥರ ಖುಷಿ ಆಯಿತು ಇವತ್ತಿನ ದಿನ ಟೈಮ್ ಸ್ಪೆಂಡ್ ಮಾಡಿದ್ದು ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.